ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಬ್ರಹ್ಮಶ್ರೀ ದೈವರಾತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನಿದ್ದೇನೆ ಇಲ್ಲಿ ಮುಕ್ತ ಗೋಶಾಲೆಯ ಮಕ್ಕಳ ವಿಭಾಗದಲ್ಲಿ. ಈಗಾಗಲೇ ನಾನು ಹೇಳಿರೋ ಹಾಗೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ 5 ವಿಭಾಗಗಳಲ್ಲಿ ಮುಕ್ತ ಗೋಶಾಲೆಯನ್ನು ನಿರ್ಮಿಸಲಾಗಿದೆ. ಜನವರಿ 4ನೇ ತಾರೀಕಿನಂದು ಆದಂತಹ ಬ್ರಹ್ಮಶ್ರೀ ದೈವರಾತ ಜಯಂತಿಯ ದಿನ ಇದನ್ನು ಲೋಕಾರ್ಪಣೆ ಮಾಡಲಾಗಿದೆ. ಸೊ ಈ ಗೋಶಾಲೆಯ ವಿವಿಧ ತುಣುಕುಗಳನ್ನು, ಇಲ್ಲಿಯ ವಿವಿಧ ವಿಭಾಗಗಳನ್ನು, ಇಲ್ಲಿಯ ಚಟುವಟಿಕೆಗಳನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ ಈ ಯೂಟ್ಯೂಬ್ ಚಾನಲ್ ಮೂಲಕ ಆಗ್ತಾ ಇರುವಂಥದ್ದು. ಹಾಗಾಗಿ ದಯವಿಟ್ಟು ನೀವು ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಆಗ ನಾವು ಮುಂದೆ ಹಾಕುವಂತಹ ಎಲ್ಲ ಅಪ್ಡೇಟ್ಗಳು, ಇಲ್ಲಿಯ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದಹಾಗೆ ಇವತ್ತಿನ ಈ ಒಂದು ಮಕ್ಕಳ ವಿಭಾಗದಲ್ಲಿ ಯಾರ್ಯಾರಿದ್ದಾರೆ, ಯಾವ ರೀತಿಯಲ್ಲಿ ಇವರ ವ್ಯವಸ್ಥೆ ಇದೆ, ಇಲ್ಲಿ ಇವರು ಏನು ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಇವನು ಶ್ರೀರಾಮ. ಹೌದೌದು, ಗೊತ್ತಾಗೋಯ್ತು ಅವನಿಗೆ, ಅವನನ್ನೇ ಕರೆದಿದ್ದಂತ ಅಲ್ದನಾ. ಶ್ರೀರಾಮ, ಬಲರಾಮ, ಶ್ರೀರಾಮ ಅಂತೆಲ್ಲ ಇವನಿಗೆ ಕರೆಯುವಂಥದ್ದು. ನೋಡಿ, ಇಲ್ಲಿ ಕಿಲಾಡಿ ಮಕ್ಕಳು ಏನು ಮಾಡ್ತಿದ್ದಾರಂತ. ಸೊ ಇಲ್ಲಿ ಇವರಿಗೆ ನೀರನ್ನು ಕುಡಿಲಿಕ್ಕೆ ಕಲ್ಲು ಮರಿಗೆಯನ್ನು ಇಟ್ಟಿರುವಂಥದ್ದು. ಇದು ಹಳೆಯ ಕಾಲದಿಂದ ಬಳಕೆಯಲ್ಲಿದ್ದಂಥದ್ದು. ಗೋಕರ್ಣದ ಬೇರೆ ಬೇರೆ ಮನೆಗಳಲ್ಲಿ ಇದ್ದಂತಹ ಕಲ್ಲುಮರಿಗೆಯನ್ನು ಹಲವಾರು ಜನ ನಮಗೆ ಗೋಶಾಲೆಗಾಗಿ ಕೊಟ್ಟಿದ್ದಾರೆ. ಈ ಕಲ್ಲುಮರಿಗೆ ಅನ್ನುವಂಥದ್ದು ಹಳೆ ಕಾಲದಲ್ಲಿ ಪ್ರತಿಯೊಬ್ಬರ ಮನೆ ಎದುರುಗಡೆ ಇರ್ತಿತ್ತು. ಇಲ್ಲಿ ಹಸುಗಳಿಗಾಗಿ ನೀರನ್ನು, ಆಹಾರವನ್ನು, ಅದರಲ್ಲೂ ದ್ರವ ಆಹಾರವನ್ನು ಹಾಕಿರುವಂತಹ ಒಂದು ಪದ್ಧತಿ ಇತ್ತು. ಇವನ ಕಿವಿ ಎಷ್ಟು ಉದ್ದ ಇದೆ ಅಂತಂದರೆ, ನೀರು ಕುಡಿಯೋಕ್ಕೆ ಅಂತ ಹೋದರೆ ಕಿವಿ ಸಹ ನೀರಲ್ಲೇ ಮುಳುಗತ್ತೆ. ಕಿವಿ ಪಕ್ಕಕ್ಕಿಟ್ಟು ನೀರು ಕುಡಿಬೇಕು ಅಲ್ದನಾ ಶ್ರೀರಾಮ. ಕಿವಿ ಹಿಂಗೆ ಹಿಡ್ಕ, ಹಾಂ, ಕಿವಿ ಮ್ಯಾಲೆ ಇಟ್ಕೊಂಡು ಕುಡಿ ನೀರು. ಇವನಿಲ್ಲಿ ನೀರು ಕುಡಿತಾ ಇದ್ದರೆ ಇಲ್ಲಿ ಇವರಿಬ್ಬರು ಮುಟ್ಟು ಆಟ ಆಡ್ತಾ ಇದ್ದಾರೆ. ಹಾಗೆ ಅಲ್ಲೊಂದು 4-5 ಜನ ನೋಡಿ ಮಲಗಿದ್ದಾರೆ. ಆ ಮಲಗಿದವ್ರ ಮಧ್ಯೆ ಓಡಾಡಿಕೊಂಡು ಇವ್ರದ್ದು ಮುಟ್ಟು ಆಟ. ಅಲ್ಲಿ ನೋಡಿ, ಗಣಪ ಮತ್ತು ಶ್ರೀರಾಮ ತುಂಬ ಬೆಸ್ಟ್ ಫ್ರೆಂಡ್ಸ್ಗಳ ಥರ. ಇಲ್ಲಿ ಗಣಪ ಮಲಗಿದ್ದಾನೆ, ಶ್ರೀರಾಮ ಹೋಗಿ ಅವನನ್ನು ಎಬ್ಬಿಸುವಂತಹ ಪ್ರಯತ್ನ ಮಾಡ್ತಾ ಇರೋದು. ಎದ್ಕೋ ಆಟ ಆಡೋಣ, ಎದ್ಕೋ ಆಟ ಆಡೋಣ ಅಂತ. ನೋಡಿ ಅಲ್ಲಿ ಅವಳು ಯೋಗಿನಿ. ಈಗ ಶ್ರೀರಾಮ ಯಾರಿಗೆ ಏರಿತಿದ್ದಾನಲ್ಲ, ಅವಳು ಯೋಗಿನಿ. ಎದ್ಕೋ ಎದ್ಕೋ ಅಂತ ಹೇಳೋದು ನೋಡಿ ಹೇಗೆ ಅಂತ. ಎದ್ದು ಆಟ ಆಡ್ಲಿಕ್ಕೆ ಕರೀಲಿಕ್ಕೆ ಇವರಿಬ್ಬರು ನೋಡಿ ಆಟ ಆಡ್ತಾಯಿದ್ದಾರೆ. ರವಿಚಂದ್ರ ಇಲ್ಲಿ ಆಟ ಆಡ್ತಾಯಿದ್ದಾರೆ. ಅಲ್ಲಿ ನೋಡಿ ಅವನು ಹೇಗೆ ಮಾಡ್ತಿದ್ದಾನಂತ. ಮಲಗಿದವ್ರನ್ನ ಎಬ್ಸೋದು ಹೀಗೆ, ನಿದ್ದೆಯಲ್ಲಿದ್ದವ್ರನ್ನ ಎಬ್ಸೋದು ಹೇಗೆ, ರೆಸ್ಟ್ ಮಾಡ್ತಿವ್ರನ್ನ ಎಬ್ಸೋದು ಹೇಗೆ ಅಂತ ಇವ್ರು ತೋರಿಸ್ತಾ ಇದ್ದಾರೆ ಈಗ. ಆದರೆ ಇವರು ಮಾತ್ರ ಯಾರಿಗೂ ಕ್ಯಾರೆ ಅಂದೆ ಆರಾಮಾಗಿ ಕೂತಿದ್ದಾರೆ. ಸೊ ಬಲರಾಮ, ಶ್ರೀರಾಮ ತನ್ನ ಪ್ರಯತ್ನ ಇನ್ನಾಗಲ್ಲ ಅಂದ್ಕೊಂಡು ಅವನು ಮಲಗಿಬಿಟ್ಟ, ಕೂತ್ಕೊಂಡ್ಬಿಟ್ಟ. ಇವ್ರು ಯಾರೂ ಆಟಕ್ಕೆ ಬರಲ್ಲ, ನಾನೊಬ್ಬನೇ ಆಟ ಆಡೋದೇನು ಅಂತ ಕೂತು ಅವನು ಈಗ ಮೆಲುಕು ಹಾಕಲಿಕ್ಕೆ ಶುರು ಮಾಡ್ತಿದ್ದಾನೆ. ಇಲ್ಲಿ ಶ್ರಾವಣಿ, ರವಿಚಂದ್ರ, ಶುಕ್ರಿ ಮಲಗಿದ್ದಾಳೆ. ಶ್ರಾವಣಿ, ರವಿಚಂದ್ರ ಎಲ್ಲ ಓಡಾಡ್ತಿದ್ದಾರೆ. ಇಲ್ಲಿ ಹಸುಗಳಲ್ಲಿ ಮೆಲುಕು ಹಾಕುವಂಥ ಪ್ರಕ್ರಿಯೆ ಏನಿದೆ ಅಲ್ಲ, ಇದು ಅವರ ಆರೋಗ್ಯವನ್ನು ಸೂಚಿಸುತ್ತೆ. ಇಲ್ಲಿ ನೋಡ್ಬೋದು, ಈಗ ಇವರೆಲ್ಲ ಏನು ಬಾಯ ಆಡಿಸ್ತಾ ಇದ್ದಾವಲ್ವ, ಸೊ ಈ ರೀತಿಯಲ್ಲಿ ಅವರು ಮೆಲುಕು ಹಾಕುವುದು ಅಂತ ಹೇಳ್ತಾರೆ. ಮೆಲುಕು ಹಾಕಿದಾಗ ಅವರ ಜೀರ್ಣಕ್ರಿಯೆ ಚೆನ್ನಾಗಿದೆ, ಅವರ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ನೋಡ್ಬೋದು ನೀವಲ್ಲಿ. ಇವಳು ಶುಕ್ರಿ, ಇವಳು ಚಿಕ್ಕವಳು ಶುಕ್ರಿ, ಯೋಗಿನಿ ಎಲ್ಲರೂ ಮೆಲುಕು ಹಾಕ್ತಾ ಕೂತಿದ್ದಾರೆ. ಸೊ ಈ ರೀತಿ ಮೆಲುಕನ್ನು ಆಡಿಸುವಾಗ ಅವರ ಆರೋಗ್ಯ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಅನಾರೋಗ್ಯದಿಂದ ಪೀಡಿತರಾದಂಥ ಆಕಳುಗಳಲ್ಲಿ ಕೂಡ ನಾವು ಅವರ ಅನಾರೋಗ್ಯದ ತೀವ್ರತೆ ಅಳಿಯೋದು ಹೇಗೆ ಅಂತಂದರೆ, ಮೆಲುಕು ಹಾಕ್ತಾ ಇದ್ದಾವ ಇಲ್ವಾ ಅಂತ. ಮೆಲುಕನ್ನೂ ಹಾಕ್ತಾ ಇಲ್ಲ ಅಂತಂದರೆ ಅದು ತೀವ್ರತರವಾದಂತಹ ಅನಾರೋಗ್ಯ ಅಂತ ಕನ್ಸಿಡರ್ ಆಗುವಂಥದ್ದು.
ಎಲ್ಲರೂ ರಿಲ್ಯಾಕ್ಸ್ ಆಗಿ ಎಳೆ ಬಿಸಿಲನ್ನು ಕಾಯಿಸ್ತಾ ಕೂತಿರುವಂಥದ್ದು. ಅಲ್ಲಿ ಆಟ ಆಡುವವರು ಆರಾಮಾಗಿ ಕೂತಿದ್ದಾರೆ. ಇಲ್ಲಿ ಇವನೊಬ್ಬ ಇದ್ದಾನೆ. ಸೊ ಇದೊಂದು ಪೂರ್ತಿ ಕಾಂಪೌಂಡ್, ಇದೊಂದು ಮುಕ್ತ ಗೋಶಾಲೆ. ಈ ಕಾಂಪೌಂಡ್ನ ಒಳಗೆ ಕರುಗಳಿರುವಂಥದ್ದು. ಇಲ್ಲೆಲ್ಲ ಮೇವನ್ನು ಹಾಕಲಿಕ್ಕೆ ಇಲ್ಲೊಂದು ದಣಕಲು, ಹಾಗೆ ಅಲ್ಲಿ ಇನ್ನೊಂದು ದಣಕಲು ಮಾಡಿ ಮತ್ತು ಮಧ್ಯದಲ್ಲೆಲ್ಲ ಅವು ಓಡಾಡ್ಕೊಂಡಿರುತ್ತೆ. ನೋಡಿ, ಇವನು ರವಿಚಂದ್ರ ಇಲ್ಲಿ ಓಡಾಡ್ತಿರೋನು. ಇವ್ರದ್ದೆಲ್ಲರದ್ದು ಹೆಸರನ್ನು ಕಲ್ತ್ಕೊಳ್ಳೋಣ ಇವಾಗ. ಇಲ್ಲಿ ಏನಿದಾನಲ್ವ ಇವನು ಸುಂದರ, ಇವನ ಹೆಸರು ಗಣಪ ಅಂತ. ಗಣಪ ಇವನು. ಹಾಗೆಯೇ ಇಲ್ಲಿ ಇವಳು ಯೋಗಿನಿ. ವಿಶ್ವ ಯೋಗ ದಿನಾಚರಣೆ ದಿನ ಹುಟ್ಟಿದದ್ದು, ಹಾಗಾಗಿ ಇವಳನ್ನು ಯೋಗಿನಿ ಅಂತ ಹೆಸರಿಟ್ಟಿರೋದು. ಇವನು ಶ್ರೀರಾಮ ಅಥವಾ ಬಲರಾಮ, ಎರಡು ಹೆಸರುಗಳಿರುವಂಥದ್ದು. ಇವನು ಸುಬ್ಬು. ಚಂಪಾಷಷ್ಠಿಯ ದಿವಸ ಹುಟ್ಟಿದ್ದಕ್ಕೆ ಇವನಿಗೆ ಸುಬ್ರಹ್ಮಣ್ಯ ಅಂತ ಹೆಸರಿಟ್ಟಿರೋದು, ಸುಬ್ಬು ಅಂತ ಕರೀತೇವೆ. ಇಲ್ಲಿ ಇವಳು ಶುಕ್ರಿ, ಶುಕ್ರವಾರದ ದಿನ ಹುಟ್ಟಿರೋದ್ರಿಂದ ಇವಳಿಗೆ ಶುಕ್ರಿ ಅಂತ ಹೆಸರಿಟ್ಟಿರೋದು. ಇವಳು ಸುಮಂಗಲೆ, ಸುಮಂಗಲೆ ಇವಳು. ನಂತರ ಇಲ್ಲಿ ನಿಮಗೇನು ಕಾಣಿಸ್ತಾ ಇದ್ದಾನಲ್ಲ, ಇವನು ರವಿಚಂದ್ರ. ಈ ಕಡೆಯಲ್ಲಿ ಇವನು ಶ್ರವಣ ಆಟ ಆಡ್ತಾ ಇದ್ದಾನೆ, ಶ್ರವಣ. ಇವನು ಶಂಕರಪ್ಪ. ಹಾಂ ನೋಡಲ್ಲಿ ಹೇಗೆ ಆಟ ಆಡ್ತಿದ್ದಾರಂತ. ಇವಳು ಶ್ರಾವಣಿ, ಇವಳು ದೀಪ, ಇವಳು ದೀಪ, ಅಲ್ಲಿ ಅವಳು ಶ್ರಾವಣಿ. ಹೀಗೆ ನಮ್ಮ ಈ ಒಂದು ಮಕ್ಕಳ ವಿಭಾಗದ ಮುಕ್ತ ಗೋಶಾಲೆಯಲ್ಲಿರೋರನ್ನೆಲ್ಲ ತೋರಿಸಿದ್ದೀನಿ. ಹಾಗೆ ಅಲ್ಲಿ ಹೊರಭಾಗದಲ್ಲಿ ನೀವು ನೋಡ್ಬೋದು, ಇವುಗಳಿಗೆ ವಿಶಾಲವಾಗಿ ಆಟ ಆಡಲಿಕ್ಕೆ ಬೇಕಾಗುವಷ್ಟು ಜಾಗಗಳಿದೆ. ಇಲ್ಲಿ ಹೊರಭಾಗದಲ್ಲಿ ಮುಕ್ತ ಗೋಶಾಲೆಯಲ್ಲಿ ನೋಡಿ, ಉಳಿದ ಹಸುಗಳೆಲ್ಲ ಮೇಯ್ಕೊಂಡು ಈಗ ವಾಪಸ್ ಬರ್ತಾ ಇರುವಂಥ ಸಮಯ. ಮೇಲಕ್ಕೆ ದಿನಾ ಬೆಳಿಗ್ಗೆ ಹೋಗಿ ಮೆಂದು ಮಧ್ಯಾಹ್ನ ವಾಪಸ್ ಬರುವಂಥದ್ದು. ಇವೆಲ್ಲ ಬೆಟ್ಟಕ್ಕೆ ಮೇಲಕ್ಕೆ ಹೋಗಿ ಈಗ ವಾಪಸ್ಸು ಮನೆಯ ಕಡೆ ಬರ್ತಾ ಇದೆ. ಗೀರ್ ತಳಿಯ ಕೆಲವೊಂದು ಹಸುಗಳನ್ನು ನೀವಿಲ್ಲಿ ಈಗ ನೋಡ್ಬೋದು. ಇನ್ನೂ ತುಂಬ ಇದ್ದಾವೆ, ಬರ್ತಾ ಇದ್ದಾವೆ ನೋಡಿ, ಅಲ್ಲಿಂದ ಎಲ್ಲ ಬರ್ತಾ ಇದ್ದಾವೆ. ಬೆಟ್ಟದಿಂದ ಬರುವ ದಾರಿ ಬರ್ತಾ ಇದ್ದಾರೆ. ಇದು ಎರಡನೆಯ ಒಂದು ಮುಕ್ತ ಗೋಶಾಲೆ ವಿಭಾಗ. ಅಲ್ಲಿ ಕಾಣುವಂಥದ್ದು ಮೂರನೆಯ ಮುಕ್ತ ಗೋಶಾಲೆ ವಿಭಾಗ. ಇನ್ನೆರಡು ಅದರ ಆಚೆಗೆ ಇರುವಂಥದ್ದು. ಹೀಗೆ ಒಟ್ಟು 5 ಮುಕ್ತ ಗೋಶಾಲೆಯ ವಿಭಾಗಗಳನ್ನು ನಾವು ಲೋಕಾರ್ಪಣೆ ಮಾಡಿರುವಂಥದ್ದು. ಸೊ ಈ 5 ವಿಭಾಗಕ್ಕೆ ಏನು ಹೆಸರಿಡಬೇಕು ಅನ್ನೋದನ್ನು ದಯವಿಟ್ಟು ಸೂಚನೆಯನ್ನು ನೀಡಿ. 5 ಸುಂದರವಾದ ಹೆಸರುಗಳನ್ನು ಹುಡುಕ್ತಾ ಇದ್ದೇವೆ. ಶುಕ್ರಿ ಶುಕ್ರಿ ಹೌದು, ಇವರಿಬ್ಬರದ್ದು ಗಲಾಟೆನ. ದೀಪ ಮತ್ತು ಶ್ರಾವಣಿ, ಇವನು ಶಂಕರಪ್ಪ ಇಲ್ಲಿರೋದು. ಎಲ್ಲರೂ ಕಿಲಾಡಿ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಮಕ್ಕಳ ವಿಭಾಗದ ಮುಕ್ತ ಗೋಶಾಲೆಯನ್ನು ಇವತ್ತು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟು ಕರುಗಳಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ. ಯಾರು ನಿಮಗೆ ಫೇವ್ರೇಟ್? ಶುಕ್ರಿನಾ ಆರು? ಅಲ್ಲಂತೆ ಇಲ್ಲಿ ನೋಡಿ, ಇವನು ತಲೆಯಲ್ಲಿ ಕೂತ್ತಾ ಇದ್ದಾನೆ. ಬಲರಾಮನ, ಶ್ರೀರಾಮನ, ಶುಕ್ರಿನ, ಯಾರು ನಿಮ್ಮ ಫೇವ್ರೇಟ್ ಅಂತ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನು ಕಮೆಂಟಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚಿನ ಜನಕ್ಕೆ ಈ ಗೋಮಾತೆಯರ ದರ್ಶನ ಆಗೋ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಗೋಶಾಲೆಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ನೀವು ಏನಾದರೂ ನಮ್ಮ ಈ ಹಸುಗಳಿಗೆ, ಕರುಗಳಿಗೆ, ಗೋವುಗಳಿಗೆ ಆಹಾರವನ್ನು ದಾನ ನೀಡಬೇಕು ಅಂತ ಅನಿಸಿದ್ರೆ ನೀವು ಆಹಾರದ ರೂಪದಲ್ಲಿ, ಮೇವಿನ ರೂಪದಲ್ಲಿ ಅಥವಾ ನೀವು ಧನ ಸಹಾಯದ ರೂಪದಲ್ಲಿ ಕೂಡ ನಮ್ಮ ಗೋಶಾಲೆಗೆ ಡೊನೇಷನನ್ನು ನೀಡ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಗೋಶಾಲೆ ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ನಿಮಗೆ 12A ಹಾಗೂ ATG ಅಂಡರ್ ತೆರಿಗೆಯ ವಿನಾಯಿತಿ ಕೂಡ ಸಿಗುತ್ತೆ. ಒಂದು ದಿನದ ಆಹಾರ, ಒಂದು 10 ದಿನದ ಆಹಾರ ಅಥವಾ ಒಂದು ತಿಂಗಳ ಆಹಾರವನ್ನು ಕೂಡ ನೀವು ಸ್ಪಾನ್ಸರ್ ಮಾಡ್ಬೋದು. ಹೀಗೆ ನಮ್ಮ ಮುದ್ದಾದ ಗೋವುಗಳೊಂದಿಗೆ ಇನ್ನಷ್ಟು ವಿಡಿಯೋವನ್ನು ನೋಡೋದಾದರೆ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿರಲಿಕ್ಕೆ ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.